ಇಡೀ ಧರ್ಮಸ್ಥಳದ ಎಪಿಸೋಡ್ನಲ್ಲಿ ಇನ್ನೊಂದು ಹೆಸರು ಬಂದಿದ್ದು ಅದು ಸುಜಾತಾ ಭಟ್ ಹೆಸರು. ಈಗ ಸುಜಾತಾ ಭಟ್ನಲ್ಲೂ ಕೂಡ ಆರೋಪಗಳಿವೆ. ಈಗ ವಸಂತಿ ಅವರ ಸಹೋದರ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ವಸಂತಿ ಅವರ ಸಹೋದರ ವಿಜಯ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಂದ್ರೆ ವಸಂತಿ ಸಾವಿನ ಹಿಂದೆ ಕೂಡ ಈ ಸುಜಾತಾ ಭಟ್ ಕೈವಾಡ ಇರಬಹುದು ಅಂತ ಹೇಳಿ. ಯಾಕಂದ್ರೆ ವಸಂತಿ ನನ್ನ ತಂಗಿ ಅಸಹಜವಾಗಿ ಸಾವನ್ನಪ್ಪಿದ್ದು 2 ತಿಂಗಳು, ಮದುವೆ ಆಗಿ 2 ತಿಂಗಳಿಗೆ ಆಕೆ ಸಾವನ್ನಪ್ಪಿದ್ದಾಳೆ. ಸೊ ಈಕೆಯ ದಾಖಲೆ, ಆಭರಣ ಅದೆಲ್ಲವೂ ಕೂಡ ಸುಜಾತಾ ಹತ್ರ ಇದೆ. ಇನ್ಫ್ಯಾಕ್ಟ್ ಡೆತ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಕೆ ಬಂದಿದ್ಲು ಅನ್ನೋ ವಿಚಾರ, ವಿರಾಜಪೇಟೆಗೆ ಬಂದಿದ್ಲು ಅನ್ನುವಂಥದ್ದನ್ನ ನಾನು ಸುದ್ದಿ ನೋಡಿದ್ದೆ. ಅಂದ್ರೆ ನನಗೆ ಈ ವಿಚಾರ ಗೊತ್ತಾಗಿರಲಿಲ್ಲ, ಬಟ್ ಈ ಥರದೊಂದು ಸುದ್ದಿ ಹರಿದಾಡ್ತಾ ಇತ್ತು. ಆ ಸುದ್ದಿ ನನಗೆ ಗೊತ್ತಾಗಿತ್ತು, ಈಕೆ ಬಂದಿದ್ದಾಳೆ, ಹೀಗೆಲ್ಲ ತಗೊಂಡು ಹೋಗಿದ್ದಾಳೆ ಅನ್ನುವಂಥದ್ರ ಬಗ್ಗೆ. ಸೊ ಹಾಗಾಗಿ ನಮಗೆ ಅನುಮಾನ ಬರೋದು, 2 ತಿಂಗಳಾಗಿದೆ ಮದುವೆ ಆಗಿ ಆಕೆ ಸಾವನ್ನಪ್ತಾಳೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಸುಜಾತಾ ಭಟ್ ಕೈವಾಡ ಇರಬಹುದು ಅನ್ನುವಂಥದ್ರ ಬಗ್ಗೆ ಇವತ್ತು ವಸಂತಿ ಸಹೋದರ ಮಾಳೆಟೀರ ವಿಜಯ್ ಅವರು ಆರೋಪ ಮಾಡಿದ್ದಾರೆ. ನಾವು ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ವಿಜಯ್ ಅವರನ್ನ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ನಿನ್ನೆ ರಾತ್ರಿಯಷ್ಟೇ ಸುಜಾತಾ ಭಟ್ ಅನನ್ಯ ಭಟ್ ನನ್ನ ಮಗಳಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ಇರಲಿಲ್ಲ, ನಾನು ಸುಮ್ಮನೆ ಸುಳ್ಳು ಹೇಳಿದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಆದರೆ ಇವತ್ತು ಬೆಳಿಗ್ಗೆ ನೋಡಿದರೆ ಮತ್ತೆ ಇಲ್ಲ, ನನಗೆ ಜೀವಭಯ ಇತ್ತು, ಬೆದರಿಕೆ ಹಾಕಿದ್ರು, ಅದಕ್ಕೆ ನಾನು ಆ ಥರ ಹೇಳಿಕೆ ಕೊಟ್ಟೆ ಅಂತ ಒಂದು ವಿಚಿತ್ರವಾದ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ವಸಂತಿ ಅವರ ಸಹೋದರ ಮಾಳೆಟ್ಟಿರೋ ವಿಜಯ್ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ವಿಜಯ್ ಅವರೇ, ನಿನ್ನೆ ನೀವು ಗಮನಿಸ್ತೀರಾ ಅವರು ಏನು ಹೇಳಿದ್ರು ಅನ್ನೋ. ಸುಜಾತಾ ಭಟ್ ರಾತ್ರಿ ಒಂಥರ ಹೇಳಿಕೆ ಕೊಡ್ತಾರೆ, ಬೆಳಿಗ್ಗೆದ್ದು ಮತ್ತೊಂದು ಉಲ್ಟಾ ಹೇಳಿಕೆ ಕೊಡ್ತಾರೆ. ಇದನ್ನು ಗಮನಿಸಿದಾಗ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು, ನೀವು ಆ ಹೇಳಿಕೆಗಳನ್ನು ನೋಡಿದ್ರ ಅನ್ನೋದು? ಶುದ್ಧ ಸುಳ್ಳು ಸರ್. ಬೆಳಿಗ್ಗೆ ಮಗಳಲ್ಲ ಅಂತ ಹೇಳ್ತಾರೆ, ರಾತ್ರಿ ಮಗಳು ಅಂತ ಹೇಳ್ತಾಳೆ. ಇದು ಯಾರ್ದು ಬೆದರಿಕೆ, ಗೊಡ್ಡು ಬೆದರಿಕೆ ಇದೆ ಅಂತ ಹೇಳ್ತಾರೆ. ಇದು ತನಿಖೆ ಆಗ್ಬೇಕು ಸರ್, ತನಿಖೆ ಆಗಬೇಕು. ಅಲ್ಲ, ಅವ್ರು ಯಾಕೆ ಆ ಥರ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ರಾತ್ರಿ ಒಂದು ಹೇಳಿಕೆ, ಬೆಳಿಗ್ಗೆ ಒಂದು ಹೇಳಿಕೆ, ಏನು ವಿಚಾರ ನಡೀತಿದೆ ಅಲ್ಲಿ ಅನ್ನೋದು? ಏನು ವಿಚಾರ ನಡೀತಾ ಇದೆ ನನಗೊತ್ತು. ಸುಳ್ಳು ಹೇಳ್ತಾ ಇದ್ದಾಳೆ ಸರ್, ಅವ್ರದ್ದೊಂದು ಫ್ರಾಡ್ ಅವಳು. ನಕ್ಸಲೇಟ್ ಜೊತೆಯಲ್ಲಿ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಸುಳ್ಳು ಸುಳ್ಳು ಸುಳ್ಳು, ಬಾಯಿ ಓಪನ್ ಮಾಡಿದರೆ ಸುಳ್ಳು, ಶುದ್ಧ ಸುಳ್ಳು. ಅದು ನಾಟಕ ಆಡ್ತಾ ಇದ್ದಾಳೆ. ಸುಜಾತಾ ಭಟ್ ಅವರು ಈ ಹಿಂದೆ ಯಾವುದಾದ್ರೂ ಕಾರಣಕ್ಕೆ ಇಲ್ಲಿಗೆ ವಿರಾಜಪೇಟೆಗೆ ನಿಮ್ಮ ಊರಿಗೆ ಬಂದಿದೆ ಅನ್ನೋದು ನಿಮ್ಗೆ ನೆನಪಿದೆಯಾ ಅಥವಾ ಯಾರು ಹೇಳಿದ್ದಾರೆ? ಈ ವಿಚಾರ ಏನು ಗೊತ್ತು ನಿಮಗೆ? ಅವರು ವಿರಾಜಪೇಟೆಗೆ ಬಂದು ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದಾರಂತೆ. ಅವರ ಅಕೌಂಟಿಂದ ಏನೋ ದುಡ್ಡು ತೆಗಿಲಿಕ್ಕೆ, ಅವ್ರದ್ದು ವಸಂತಿ ಅಕೌಂಟಿಂದ ಎಲ್ಲ ಡಾಕ್ಯುಮೆಂಟ್ಸು, ವಸಂತಿ ಎಲ್ಲ ಡಾಕ್ಯುಮೆಂಟ್ಸು ಸುಜಾತಾ ಭಟ್ ಹತ್ರ ಇದೆ. TC ಗಿಸಿ ಆಲ್ಬಮು ಪ್ರತಿಯೊಂದು ಅವರ ಬಗ್ಗೆ ತನಿಖೆ ಮಾಡ್ಬೇಕು ಸರ್. ಆವಾಗಲೇ ಮಾತಾಡ್ತಾ ಮತ್ತೊಂದು ವಿಚಾರ ಅಂದರೆ, ಸುಜಾತಾ ಭಟ್ ಬಗ್ಗೆ ನನಗೆ ತುಂಬ ಡೌಟ್ಗಳಿದೆ. ಯಾಕಂತಂದರೆ ನಿಮ್ಮ ತಂಗಿಯ ಸಾವಿನ ವಿಚಾರದಲ್ಲಿ ನಿಮಗೆ ಇವಾಗಲೂ ಕೂಡ ಡೌಟ್ ಇದೆ. ಅವತ್ತು ನ್ಯಾಯ ಸಿಕ್ಕಿರಲಿಲ್ಲ, ಮತ್ತೆ ತನಿಖೆಗೆ ಒಳಪಡಿಸ್ಬೇಕು. ಯಾಕೆ ಆ ಥರ ಹೇಳ್ತೀರಿ ಅನ್ನೋದು? ಯಾಕೆಂದರೆ 2004 ಅವರು ಇದು ರಂಗಪ್ರಸಾದ್ ಪರಿಚಯ ಇತ್ತಂತೆ. ಇವಳದು ಡೆತ್ ಆಗಿದ್ದು 2007. ಅದಕ್ಕೆ ನಮಗೆ ಸಂಶಯ, ಇವಳದು ಮುಂಚೆನೇ ಕಾಂಟ್ಯಾಕ್ಟ್ ಇತ್ತು ಅಂತ. ಇವ್ರದ್ದೇ ಕೈವಾಡ ಇದೆ ಅಂತ, 100% ಸುಜಾತಾ ಭಟ್ ಅವ್ರದ್ದೇ ಕೈವಾಡ ಇದೆ ಅಂತ. ಅಲ್ಲ, ಕೈವಾಡ ಇದೆ ಅಂತಂದರೆ ಈಗ ಸುಜಾತಾ ಭಟ್ಗೂ ನೀವು ವಾಸಂತಿಗೂ ಏನು ಅಲ್ಲಿ ಲಿಂಕ್ ಇತ್ತು, ಸಂಬಂಧ ಇತ್ತು, ಪರಿಚಯ ಇತ್ತು ಅನ್ನೋದು ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ನಿಮಗೆ ಏನಾದರೂ ಸ್ಪಷ್ಟತೆ ಇದೆಯಾ? ಅಂದರೆ ಇದು ಶ್ರೀವತ್ಸ ಭಟ್ ಯಾರಿದ್ದಾರೆ, ವಸಂತಿ ಅವರ ಗಂಡ, ಅವರಿಗೂ ಸುಜಾತಾ ಭಟ್ಗೆ ಏನು ಸಂಬಂಧ ಇತ್ತು? ಏನಾದರೂ ನಿಮಗೆ ಫ್ಯಾಮಿಲಿ ಲೆವೆಲ್ ಏನಾದ್ರು ಲಿಂಕ್ ಇತ್ತ ಗೊತ್ತಲ್ಲ? ನಮಗೆ ಏನು ಹೇಳ್ಕೊಳ್ಳಿಲ್ಲ, ಅದ್ರ ಬಗ್ಗೆ ಏನು ಹೇಳ್ಕೊಳ್ಳಿಲ್ಲ. ಅವಳನ್ನು ನೋಡಿಲ್ಲ ನಾನು. ಇನ್ನು CD ಮದುವೆ CD ಇದೆ, ಅದರಲ್ಲಿ ಏನಾದರೂ ನೋಡಬೇಕು ಇವಳೆಲ್ಲ ಬಂದಿದ್ದಾರ ಮದುವೆಗೆ ಅಂತ. ಯಾರು ಸುಜಾತಾ ಭಟ್ ಹೇಳೋರು ನಮ್ಮ ತಂಗಿ ಮದುವೆಗೆ, ಅದು ನನಗೆ ಮಾಹಿತಿ ಇಲ್ಲ. ನೋಡಿಬಿಟ್ಟು ಇದು ಮಾಡಬೇಕು, ರೆಕ್ಟಿಫೈ ಮಾಡಬೇಕು. ಅಂದರೆ ಈಗ ವಾಸಂತಿ ಸಾವಿನ ತನಿಖೆಯನ್ನು ಮತ್ತೆ ನೀವು ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀರಿ? ಹೌದು, ಮತ್ತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ನಾನು, ತನಿಖೆ ಆಗಬೇಕು ಅಂತ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸ್ವಾಮಯ್ಯ, TV9 ಕೊಡಗು. ಅಲ್ಲಿ ಇದ್ರದ ದೇವಿನಗರ. ಓಕೆ. ಇನ್ನು ಸಮೀರ್ ಮನೆಯ ಅಕ್ಕಪಕ್ಕದವರು ಕೂಡ ಮಾತನಾಡ್ಸಿದ್ದಾರೆ ನಮ್ಮ ಪ್ರತಿನಿಧಿ. ಆ ಟೈಮ್ನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿರ್ಬೇಕಾದ್ರೆ ಚೆನ್ನಾಗೇ ಇದ್ನಪ್ಪ, ಈಗ ಅದೇನಾಗಿದೆಯೋ ಗೊತ್ತಿಲ್ಲ ಅಂತಲೂ ಹೇಳಿದ್ದಾರೆ. ಸಮೀರ್ ಮನೆ ಪಕ್ಕದ ನಿವಾಸಿ ಗೋವಿಂದಪ್ಪ ಅನ್ನೋರು ಹೇಳಿಕೆ ಇದು. ಬಳ್ಳಾರಿಯ ಬಂಡಿಹಟ್ಟಿಯಲ್ಲಿರುವಂಥ ಸಮೀರ್ ಅವರ ಮನೆ. ಬಳ್ಳಾರಿಯ ಕೌಲ್ ಬಜಾರ್ ವ್ಯಾಪ್ತಿಯ ಬಂಡಿಹಟ್ಟಿ ಅಲ್ಲಿರುವಂಥ ನಿವಾಸದ ಅಕ್ಕಪಕ್ಕದವರೆಲ್ಲ ಈಗ ಹೇಳ್ತಾ ಇರುವಂಥದ್ದು. ಆಮೇಲೆ ಅವರಿಗೇನು ಆತನ ಮೇಲೆ ವೈಯಕ್ತಿಕವಾಗಿ ಸಿಟ್ಟು ಮತ್ತೊಂದು ಅಲ್ಲೇನಾದ್ರು ಇದ್ದಂಥ ಸಂದರ್ಭದಲ್ಲಿ ತರಲೆ ಈ ಥರದ್ದೇನು ಮಾಡ್ಕೊಂಡಂಗಿಲ್ಲ. ಹಂಗಾಗಿ ಆತ ಸಣ್ಣ ಹುಡುಗ ಇದ್ದಾಗ ಇಲ್ಲೇ ಇದ್ದ, ಚೆನ್ನಾಗೇ ಇದ್ದ, ಈಗೇನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮನೆ ಅವ್ರದ್ದೇನು ಸ್ವಂತ ಅಲ್ಲ, ಒಂದು 20 ವರ್ಷ ಆಯ್ತು ಅವ್ರು ಬಂದವರು. ಆಗ ಸಣ್ಣ ಹುಡುಗರು, ಅವರು ಸಣ್ಣ ಹುಡುಗ ಹಿಂಗಿದ್ರು ನೋಡಿ ಸರ್. ಆವಾಗ ಹೋಗಿದ್ದ ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ಇಲ್ಲ ಸರ್, ಇದೇ ಊರೇ ಅವ್ರದ್ದು. ಇಲ್ಲಿ ಯಾರು ಏನು ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಸರ್, ನಮ್ಮದು ಇದೇ ಮನೆ. ಹಾಂ ಸರ್, ಪಕ್ಕದವ್ರ ಮನೆ. ನಾವು ನೋಡಿ ಸಣ್ಣ ಹುಡುಗರು ಬಂದಲ್ಲಿದ್ದ. ಸಣ್ಣ ಹುಡುಗ ಸರ್, ಹಿಂಗಿದ್ದ ಹುಡುಗ, ಸಾಲಿಗೆ ಓದಿದ್ರು ಅಷ್ಟೇ. 8 ಹೋಗಿರ್ಬೋದು ಸರ್.
ಆಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ರು. ಅದೇ ಧರ್ಮಸ್ಥಳದ ಅದೇ ಸರ್. ಹಾಂ ಟಿ ವಿ ಅಲ್ಲ ನಮಗೇನು ಗೊತ್ತಿಲ್ಲ ಸರ್ ಮುದ್ದರಿಗೆ. ಈಗ ಇಂಥ ಹುಡುಗರು ಹೇಳಿದ್ರೆ ಮತ್ತೆ ಕೇಳ್ಕೊಂತೀವಿ ಅಷ್ಟೇ, ಹಿಂಗೆ ಏನಿಲ್ಲ.